ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ನಮ್ಮ ಹೊಸ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸ್ನೇಹಿತರೆ, ಕರ್ನಾಟಕದ ಇತಿಹಾಸದಲ್ಲಿ ಹಾಗೆ ನಮ್ಮ ಭಾರತದ ರಾಜಕೀಯ ಇತಿಹಾಸದಲ್ಲಿ ಹಲವು ನಾಯಕಿಯರನ್ನು ನೋಡಿದ್ದೇವೆ. ಸ್ನೇಹಿತರೆ, ಈ ದಿನ ನಾವು ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಇವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಬಗ್ಗೆ ಒಂದೆರಡು ಮಾತುಗಳನ್ನು, ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊತಾ ಹೋಗೋಣ. ಸ್ನೇಹಿತರೆ, ದೇಶದ ಮಾಜಿ ಪ್ರಧಾನಿ ಪತ್ನಿಯಾದಂತಹ ಚೆನ್ನಮ್ಮ ಆದರೆ ಸರಳತೆಯ ಪ್ರತಿರೂಪ ಅಂತಲೇ ಹೇಳ್ಬೋದು. ಚೆನ್ನಮ್ಮ ಅವರ ಜೀವನದ ಕಥೆ ಏನಿದೆ? ಭಾರತದ ರಾಜಕೀಯ ಇತಿಹಾಸದಲ್ಲಿ ಹಲವು ನಾಯಕರು ತಮ್ಮ ಪರಿಶ್ರಮ, ಹೋರಾಟ, ನಾಯಕತ್ವದಿಂದ ದೇಶದ ಗಮನವನ್ನು ಸೆಳೆದಿದ್ದಾರೆ. ಅಂಥ ಮಹಾನ್ ನಾಯಕರಲ್ಲಿ ಒಬ್ಬರಾದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಆದರೆ ಒಬ್ಬ ನಾಯಕನ ಯಶಸ್ಸಿನ ಹಿಂದೆ ನಿಂತಿರುವಂತಹ ಕುಟುಂಬದ ಬೆಂಬಲ, ತ್ಯಾಗ ಮತ್ತು ಸಹನೆ ಕೂಡ ಅಷ್ಟೇ ಮಹತ್ವವಾದದ್ದು. ಸ್ನೇಹಿತರೆ, ಇಂದು ನಾವು ಮಾತಾಡ್ತಾ ಇರೋದು ರಾಜಕೀಯ ವೇದಿಕೆಯಿಂದ ದೂರವಿದ್ದು ಕುಟುಂಬದ ಬೆನ್ನೆಲುಬಾಗಿ ನಿಂತ ಮಹತ್ವದ ವ್ಯಕ್ತಿತ್ವದ ಬಗ್ಗೆ. ಸ್ನೇಹಿತರೆ, ಈ ಒಂದು ವಿಷಯದಲ್ಲಿ ಚೆನ್ನಮ್ಮ ಅವರಿಗೆ ಆಸಿಡ್ ದಾಳಿಯಾಗುತ್ತೆ. ಆಸಿಡ್ ದಾಳಿಯಾದಂಥ ವ್ಯಕ್ತಿಗೆ ಶಿಕ್ಷೆನೂ ಆಗುತ್ತೆ. ಆದರೆ ಸ್ವಲ್ಪ ದಿನದಲ್ಲಿ ಅವರನ್ನು ಕ್ಷಮಿಸಿ ವಾಪಸ್ ಅಂದರೆ ಜೈಲಿನಿಂದ ಆ ತಪ್ಪನ್ನು ಕ್ಷಮೆಯನ್ನು ಕೋರಿ ಅವರನ್ನು ಬಿಟ್ಟಿದ್ದೂ ಉದಾಹರಣೆ ಇದೆ. ಬಿಡುಗಡೆಗೊಳಿಸಿದ್ದೂ ಸಹ ಇದು ಜೀವನದ ಪಾಠ. ಸ್ನೇಹಿತರ, ಹಾಗಾದರೆ ಚೆನ್ನಮ್ಮ ಅವರ ಮೇಲೆ ಈ ಆಸಿಡ್ ದಾಳಿಯಾದರೂ ಯಾಕಾಯಿತು? ಇದರ ಹಿಂದಿನ ರಹಸ್ಯವಾದರೂ ಏನು? ಸ್ನೇಹಿತರೆ, ಚೆನ್ನಮ್ಮ ಅವರ ಜೀವನ ಸರಳತೆ, ಕುಟುಂಬದ ಮೇಲಿನ ಪ್ರೀತಿ, ಜವಾಬ್ದಾರಿಗಳು ತುಂಬ ಹೆಚ್ಚಾಗಿತ್ತು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಆ ಮನೆಯಲ್ಲಿ ರಾಜಕೀಯದಲ್ಲಿ ಬೆಳೀತಾ ಇದ್ದಾನೆ ಅಂತಂದಾಗ ಮನೆಯ ಎಲ್ಲ ಜವಾಬ್ದಾರಿಗಳು ಆ ಮನೆಯ ಮುಖ್ಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಚೆನ್ನಮ್ಮನ ಮೇಲೆ ಬೀಳುತ್ತೆ. ಆ ಕಾಲದಲ್ಲಿ ಜೀವನ ಇಂದಿನಷ್ಟು ಸುಲಭ ಆಗಿರಲಿಲ್ಲ. ಜವಾಬ್ದಾರಿಗಳಿದ್ದು, ಮಕ್ಕಳ ಪೋಷಣೆ ಜವಾಬ್ದಾರಿ ಇತ್ತು, ಮನೆಯ ನಿರ್ವಹಣೆ ಜವಾಬ್ದಾರಿ ಇತ್ತು. ಇಷ್ಟೆಲ್ಲ ಪ್ರಮುಖವಾದಂತಹ ಕೆಲಸಗಳನ್ನು ಅವರು ಬಹಳ ಶ್ರದ್ಧೆಯಿಂದ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರು. ಹಾಗೆ ದೇವೇಗೌಡರ ಆಗಿನ ಕಾಲದ ಪರಿಸ್ಥಿತಿನೂ ಸಹ ಅಷ್ಟು ಉತ್ತಮವಾಗಿರಲಿಲ್ಲ. ತನ್ನ ರಾಜಕೀಯ ಜೀವನದಲ್ಲಿ ಹೋರಾಟ ನಡೆಸ್ತಾ ಇದ್ರು. ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸಿ ಕುಟುಂಬವನ್ನು ಒಗ್ಗಟ್ಟಾಗಿ ಕಾಪಾಡೋದರಲ್ಲಿ ಚೆನ್ನಮ್ಮ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಚೆನ್ನಮ್ಮ 1937ರಲ್ಲಿ ಹಾಸನ ಜಿಲ್ಲೆಯ ಮುತ್ತಿಗೆ ಹಿರೇಹಳ್ಳಿ ಅನ್ನುವಲ್ಲಿ ಜನನ ಆಗುತ್ತೆ. ಆಗಿನ ಕಾಲದಲ್ಲಿ 1937ರಲ್ಲಿ ಜನನ ಆಗುತ್ತೆ. ಆ ಒಂದು ಆಸುಪಾಸಲ್ಲಿ ಇವರು SLC ಓದಿರ್ತಾರೆ. ಆಗಿನ ಕಾಲದಲ್ಲಿ 1937, ಒಂದು 10 ವರ್ಷ, 47, 50 ಆಸುಪಾಸಲ್ಲಿ ಯಾರಾದರೂ SLC ಪಾಸ್ ಮಾಡಿದರೆ ಅವರಿಗೆ ಗೌರ್ಮೆಂಟು ನೌಕರಿ ಸಿಗ್ತಾ ಇತ್ತು. ಅಷ್ಟು ಓದ್ಕೊಂಡಿದ್ರು ಅವರು. ಹಾಗೆ ದೇವೇಗೌಡರು ಸಹ ಚೆನ್ನಾಗಿ ಓದ್ಕೊಂಡಿದ್ರು. ಆದರೆ ಈ ಚೆನ್ನಮ್ಮನಿಗಿಂತ ಒಂದು ಉತ್ತಮ, ಒಂದು ಆರ್ಥಿಕವಾಗಿ ಅಷ್ಟೊಂದು ಸಬಲರಾಗಿರಲಿಲ್ಲ ಅಂತಲೇ ಹೇಳ್ಬೋದು. ಈ ಚೆನ್ನಮ್ಮನ ಮನೆ ಕಡೆಯವರು ದೇವೇಗೌಡರನ್ನು ನೋಡಿ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಇವರಿಗೆ ಸರ್ಕಾರಿ ಕೆಲಸ ಸಿಗ್ಬೋದು ಅನ್ನುವಂತಹ, ಹಾಗೆ ತಾವು ಮಗಳನ್ನು ಮದುವೆ ಮಾಡಿಕೊಟ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನೋ ಉದ್ದೇಶದಿಂದ ಚೆನ್ನಮ್ಮನ್ನ ದೇವೇಗೌಡರಿಗೆ ಮದುವೆ ಮಾಡಿಕೊಡ್ತಾರೆ. ದೇವೇಗೌಡರಿಗೆ 21 ವರ್ಷವಾಗಿರುತ್ತೆ, ಚೆನ್ನಮ್ಮ ಅವರಿಗೆ 17 ವರ್ಷ ಆಗಿರುತ್ತೆ. ಮೇ 25, 1954ರಲ್ಲಿ ಇವರಿಗೆ ಮದುವೆ ಆಗುತ್ತೆ. ಮದುವೆ ಆದ ನಂತರ ಆಗೇನು ದೇವೇಗೌಡರು ವ್ಯವಸಾಯವನ್ನು ಮಾಡ್ತಾಯಿದ್ರು. ಸಣ್ಣ ಪುಟ್ಟ ಮನೆಯಲ್ಲಿ ಕೆಲಸ,
ಹಾಗೆ ಗೌಡ್ರ ಕುಟುಂಬ ಆಗಿರೋದ್ರಿಂದ ವ್ಯವಸಾಯದ ಕೆಲಸ ಒಂದು ಮಾಡ್ತಾ ಅಂಥ ಉತ್ತಮ ಸ್ಥಿತಿಯಲ್ಲಿ ಇರಲಿಲ್ಲ ದೇವೇಗೌಡರವಾಗ. ನಂತರ ಅವರು ಹಂತ ಹಂತವಾಗಿ ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಪ್ರಾರಂಭ ಆಯಿತು. ರಾಜಕೀಯ ಜೀವನಕ್ಕೆ ಕಾಲನ್ನು ಹಿಡ್ತಾರೆ, ಅವರು ಬೆಳೀತಾ ಹೋಗ್ತಾರೆ. ಮಕ್ಕಳ ಜವಾಬ್ದಾರಿ ಎಲ್ಲ ಚೆನ್ನಮ್ಮನ ಮೇಲೆ ಬೀಳುತ್ತೆ. ಈಗ ಎಚ್ ಡಿ ಕುಮಾರಸ್ವಾಮಿ ಇರ್ಬೋದು, ಎಚ್ ಡಿ ರೇವಣ್ಣ ಇರ್ಬೋದು, ಇವ್ರ ಹೆಸರೆಲ್ಲ ಕೇಳಿದ್ದೀರ. ಬಾಲಕೃಷ್ಣ, ಶೈಲಜಾ, ಅನಸೂಯ ಅನ್ನುವಂಥ 2 ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು, ಒಟ್ಟು 6 ಮಕ್ಕಳ ಒಂದು ದೊಡ್ಡ ಕುಟುಂಬ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ದೇವೇಗೌಡರು ಹಂತ ಹಂತವಾಗಿ ಬೆಳೀತಾರೆ, ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ, ಹಾಗೆ ಭಾರತದ ಪ್ರಧಾನಿಗಳು ಆಗ್ತಾರೆ. ಈ ರೀತಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಹೇರ್ತಾ ಬೆಳೀತಾ ಇದಕ್ಕೆಲ್ಲ ಶಕ್ತಿಯಾಗಿ ನಿಂತಂಥವರು ಚೆನ್ನಮ್ಮ ಅಂತಲೇ ಹೇಳ್ಬೋದು. ದೇವೇಗೌಡರು ಪ್ರಧಾನಿಯಾದಾಗ ಚೆನ್ನಮ್ಮ ಈ ರಾಜಕೀಯದ ಜಂಜಾಟವನ್ನೆಲ್ಲ ನೋಡಿ ಪ್ರಧಾನಿ ಹುದ್ದೆ ತುಂಬ ದೊಡ್ಡ ಹುದ್ದೆ ಬೇಡ ಅಂತ ಹೇಳಿಕೆಯನ್ನು ಕೊಟ್ಟಿದ್ರಂತೆ. ಅವರು ತನ್ನ ಒಪಿನಿಯನನ್ನು ಹೇಳಿದ್ರಂತೆ, ಇಂಥ ದೊಡ್ಡ ಹುದ್ದೆ ಕಷ್ಟ ಆಗುತ್ತೆ ಬೇಡ ಅಂತ. ಸ್ನೇಹಿತರೆ, ಮಕ್ಕಳ ಜವಾಬ್ದಾರಿ ಇರ್ಬೋದು, ಹಾಗೆ ಕುಟುಂಬದ ಜವಾಬ್ದಾರಿ ಇರ್ಬೋದು, ಇದನ್ನೆಲ್ಲ ನಿಭಾಯಿಸ್ತಾ ಚೆನ್ನಮ್ಮ 2001 ಫೆಬ್ರವರಿ 21ನೇ ತಾರೀಕು ಹರದೇನಹಳ್ಳಿಯ ಈಶ್ವರ ದೇವಾಲಯಕ್ಕೆ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ, ಹಾಗೆ ಭವಾನಿ ಇವರೆಲ್ಲ ಒಟ್ಟಿಗೆ ಹೋಗುವಂಥ ಕಾರ್ಯಕ್ರಮ ಇತ್ತು. ಇನ್ನೊಂದು ವಿಷಯ, ಈ ಚೆನ್ನಮ್ಮ ಅಪಾರವಾದ ದೈವ ಭಕ್ತರಾಗಿದ್ದರು. ಆದ್ದರಿಂದನೇ ಆ ಒಂದು ಕಾರ್ಯಕ್ರಮಕ್ಕೆ ಮಹಾಶಿವರಾತ್ರಿಯ ಒಂದು ಸಂದರ್ಭದಲ್ಲಿ ಇವರು ಕುಟುಂಬ ಎಲ್ಲ ಹೋಗಬೇಕಾಯಿತು. ಆದರೆ ದೇವೇಗೌಡರಿಗೆ, ಕುಮಾರಸ್ವಾಮಿಯವರಿಗೆ ಈ ರೀತಿ ಏನೋ ರಾಜಕೀಯದಲ್ಲಿ ಇದ್ದರೂ ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕೆಲಸದ ಒತ್ತಡ ಇದ್ದ ಕಾರಣ ದೇವೇಗೌಡರು ಆ ದಿನ ಹೋಗ್ಲಿಕ್ಕಾಗಲಿಲ್ಲ. ಆದರೆ ಚೆನ್ನಮ್ಮ ಮತ್ತು ಭವಾನಿ ರೇವಣ್ಣ ಇವರಿಬ್ಬರು ಸಹ ದೇವಸ್ಥಾನಕ್ಕೆ ಹೋಗ್ತಾರೆ, ತಮ್ಮ ಹರಕೆಯನ್ನು ತೀರಿಸಬೇಕು. ಪ್ರತಿ ವರ್ಷವೂ ಹೋಗ್ತಾ ಇದ್ದರು. ಇಂತಹ ಸಂದರ್ಭದಲ್ಲಿ ಇವರ ಮೇಲೆ ಫೆಬ್ರವರಿ 21, 2001ರಲ್ಲಿ ಆಸಿಡ್ ದಾಳಿ ಆಗುತ್ತೆ. ಈ ಆಸಿಡ್ ದಾಳಿಯನ್ನು ಮಾಡಿದವರು ಯಾರು ಸ್ನೇಹಿತರೆ? ಮತ್ತಾರು ಅಲ್ಲ, ಹೊರಗಿನ ಶತ್ರುಗಳು ಅಂತ ಅಲ್ಲ, ಮನೆಯ ಒಳಗಿನ ಶತ್ರುಗಳೇ ಇವರಿಗೆ ಈ ರೀತಿ ಆಸಿಡ್ ದಾಳಿಯನ್ನು ಮಾಡ್ತಾರೆ. ದೇವೇಗೌಡರ ಸಹೋದರ ಬಸವಗೌಡ ಅವರ ಮಗ ಲೋಕೇಶ ಅಂತ. ದೇವೇಗೌಡರಿಗೆ ಮಗನೇ ಆಗಬೇಕು. ಈ ಲೋಕೇಶ ಆಸಿಡ್ ದಾಳಿಯನ್ನು ಮಾಡ್ತಾನೆ. ಹಾಗಾದರೆ ಆಸಿಡ್ ದಾಳಿಯನ್ನು ಮಾಡೋದಕ್ಕೆ ಲೋಕೇಶ ಕಾರಣವಾದರೂ ಏನು ಸ್ನೇಹಿತರೆ? ದೇವೇಗೌಡರಿಗೂ ಮತ್ತು ಬಸವೇಗೌಡರಿಗೂ ಇಬ್ಬರು ಅಣ್ಣ ತಮ್ಮಂದಿರು. ಚಿಕ್ಕ ಜಮೀನು, ನನಗೆ ಒಳ್ಳೆ ಕಡೆ ಜಮೀನು ಸಿಗಲಿಲ್ಲ, ಇಲ್ಲಿ ಬರಡು ಭೂಮಿ ಸಿಕ್ಬಿಡ್ತು, ದೇವೇಗೌಡರಿಗೆ ಚೆನ್ನಾಗಿರೋ ಜಾಗ ಸಿಕ್ಬಿಟ್ಟೈತೆ ಅನ್ನುವಂತಹ ಒಂದು ಜಗಳ, ಅಣ್ಣ ತಮ್ಮಂದಿರ ಜಗಳ. ಅದು ಹಾಗೆ ಬೆಳೀತಾ 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 ಇವರು ರಾಜಕೀಯದಲ್ಲಿ ಬೆಳೀತಾ ಹೋದರು, ಪ್ರಧಾನಿ ಆಗ್ತಾರೆ, ಮುಖ್ಯಮಂತ್ರಿ ಆದರು, ನಮಗೇನು ಸವಲತ್ತನ್ನು ಕೊಡಲಿಲ್ಲ ಅನ್ನುವಂತಹ ಬೇಸರ ಅವರಿಗೆ. ಮತ್ತು ಜಮೀನಿನಲ್ಲಿ ನನಗೆ ಒಳ್ಳೆ ಕಡೆ ಜಮೀನು ಸಿಗಲಿಲ್ಲ ಅನ್ನುವಂತಹ ಈ ಒಂದು ಜಗಳ, ಮನಸ್ತಾಪ, ಈ ಒಂದು ಕಾರಣವನ್ನೇ ಇಟ್ಕೊಂಡು ಇವರು ಬಸವಗೌಡ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊತಾರೆ. ಬೇರೆ ಬೇರೆ ರೀತಿಯಲ್ಲಿ ವ್ಯತ್ಯಾಸಗಳು ಆಗಿ ಲೋಕೇಶ ಅವನ ಸ್ನೇಹಿತರೆಲ್ಲ ಬಂದು ಚೆನ್ನಮ್ಮ ದೇವಸ್ಥಾನಕ್ಕೆ ಕೈ ಮುಗಿದು ನಮಸ್ಕರಿಸಬೇಕಾದಾಗ ಅದಕ್ಕೂ ಮುಂಚೆ ಪೊಲೀಸ್ನರಿಗೆ ಸುಳಿವು ಸಿಕ್ಕಿರುತ್ತೆ. ಈ ರೀತಿ ಚೆನ್ನಮ್ಮನ ಮೇಲೆ ಅಟ್ಯಾಕ್ ಆಗ್ಬೋದು ಅಂತ ಆಗಲೇ ಸುಳಿವು ಸಿಕ್ಕಿರುತ್ತೆ. ಆದರೂ ಪೊಲೀಸ್ನವರು ಕಟ್ಟೆಚ್ಚರ ವಹಿಸಿರ್ತಾರೆ. ಆದ್ರೂ ಆ ಜಾತ್ರೆ, ಆ ಸಂದರ್ಭ, ಜಾತ್ರೆ ಇದ್ದಂಥ ಸಂದರ್ಭದಲ್ಲಿ ಈ ಲೋಕೇಶ ಬಸವನೇಗೌಡನ ಮಗ, ಅಂದರೆ ದೇವೇಗೌಡರನ ಅಣ್ಣನ ಮಗನೇ ಆಗಬೇಕು ಅಥವಾ ತಮ್ಮನ ಮಗ ಇರ್ಬೋದು ಅನಿಸುತ್ತೆ, ಇವನು ದಾಳಿಯನ್ನು ಮಾಡ್ತಾನೆ, ಆಸಿಡನ್ನು ಚೆನ್ನಮ್ಮನ ಮೇಲೆ ಹಾಕ್ತಾನೆ. ಅದನ್ನು ಕಾಪಾಡಕ್ಕೆ ಬಂದ ಭವಾನಿ ಮೇಲೆ ಕೈ ಮೇಲೂ ಸಹ ಆಸಿಡ್ ದಾಳಿ ಆಗುತ್ತೆ. ಅಲ್ಲಿ ಬಂದಂಥ ಪೊಲೀಸ್ನವರು ಸಹ ರಕ್ಷಣೆಯನ್ನು ಕೊಡ್ಲಿಕ್ಕೆ ಬರ್ತಾರೆ, ಅವ್ರಿಗೂ ಸಹ ಆಸಿಡ್ ಆಗುತ್ತೆ.
ಆದರೆ ತೀವ್ರತರವಾಗಿ ಚೆನ್ನಮ್ಮನಿಗೆ ಆಸಿಡ್ಡು ಮುಖದ ಮೇಲೆ ಬಿದ್ದಂಥ ಕಾರಣ ಅವರು ಮೊದಲೇ ಇದ್ದಂತಹ ಆ ಮುಖದ ಚರ್ಯನೇ ಬೇರೆ ಇರುತ್ತೆ. ಆಸಿಡ್ ದಾಳಿ ಆದಮೇಲೆ ಮುಖ ಎಲ್ಲ ಸುಮಾರು 2-3 ತಿಂಗಳುಗಳ ಕಾಲ ಅವರು ಕೋಮಾ ಸ್ಥಿತಿಯಲ್ಲೇ ಇರ್ತಾರೆ. ಆಗ ಈ ಲೋಕೇಶ ಮತ್ತು ಅವನ ಸ್ನೇಹಿತರಿಗೆ ಜೈಲು ಶಿಕ್ಷೆ ಆಗುತ್ತೆ. ಸುಮಾರು 8 ವರ್ಷಗಳ ಕಾರಾಗೃಹ ಆಗುತ್ತೆ. ನಂತರ ಈ ಚೆನ್ನಮ್ಮ ಅವರು ಮತ್ತು ದೇವೇಗೌಡರವರು ಕುಳಿತುಕೊಂಡು ಸ್ವಲ್ಪ ಆಲೋಚನೆಯನ್ನು ಮಾಡಿ, ನಮಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ರೂ ಚೆನ್ನಮ್ಮ ಕ್ಷಮಿಸಿ ಆ ಲೊಕೇಶನನ್ನು ಕೆಲವು ಲಾಯರ್ಗಳ ಹತ್ರ ಮಾತಾಡಿ ಕಾನೂನಿನ ಏನೆಲ್ಲ ವಿಧಿವಿಧಾನಗಳಿದ್ದಾವೆ ಅದನ್ನು ಜರುಗಿಸಿ 4 ವರ್ಷ ಶಿಕ್ಷೆ ಆಗಿರುತ್ತೆ, 8 ವರ್ಷ ಆಗಿರುತ್ತೆ, 8ರಲ್ಲಿ 4 ವರ್ಷ ಅಲ್ಲೇ ಜೈಲಲ್ಲಿ ಆ ಒಂದು ಶಿಕ್ಷೆಯನ್ನು ಅನುಭವಿಸಿರ್ತಾನೆ, ಅವನನ್ನು ರಿಲೀಸ್ ಮಾಡಿಸ್ತಾರೆ. ಆತನನ್ನು ಕ್ಷಮಿಸಿ ರಿಲೀಸ್ ಮಾಡ್ತಾರೆ. ಕ್ಷಮಿಸುವಂತಹ ದೊಡ್ಡ ಗುಣ ಚೆನ್ನಮ್ಮ ಅವ್ರಿಗಿತ್ತು ಅಂತ ಈ ಮೂಲಕನೇ ಗೊತ್ತಾಗುತ್ತೆ. ಸ್ನೇಹಿತರೆ, ಚೆನ್ನಮ್ಮ ಮನೆಗೆ ಬಂದಂಥ ಅತಿಥಿಗಳನ್ನು ಬಹಳ ಸೌಜನ್ಯದಿಂದ ಮಾತನಾಡಿಸುವಂಥದ್ದು, ಅವರಿಗೆ ಅನ್ನಪ್ರಸಾದ ಊಟ ಉಪಚಾರಗಳನ್ನು ನೋಡ್ಕೊಳ್ಳುವಂಥದ್ದು, ಹಾಗೆ ರಾಜಕೀಯದಲ್ಲಿ ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿಯವರು ಬೆಳೀತಾ ಇರುವಂಥ ಸಂದರ್ಭದಲ್ಲಿ ಸಾವಿರಾರು ಜನ ಬರ್ತಾ ಇರ್ತಾರೆ, ಅವರನ್ನು ಪ್ರೀತಿಯಿಂದ ಮಾತನಾಡಿಸುವಂಥ ಕೆಲಸ. ಹಾಗೆ ಚೆನ್ನಮ್ಮ ಅಪಾರವಾದ ದೈವ ಭಕ್ತರಾಗಿದ್ದರು. ನಾಳೆ ಅವರ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಬೆಂಗಳೂರಿಂದ ಅವರ ಪಾರ್ಥಿವ ಶರೀರ ಹೊರಟಿದೆ. ದೇವೇಗೌಡರು ಜೊತೆಯಲ್ಲಿಯೇ ಇದ್ದಂಥವರು. ಚೆನ್ನಮ್ಮ ಹೆಗಲಿಗೆ ಹೆಗಲನ್ನು ಕೊಟ್ಟು ಚೆನ್ನಮ್ಮ ದೇವೇಗೌಡರು ಈ ಒಂದು ಪ್ರಧಾನಿ ಆಗೋವರೆಗೂ, ಮುಖ್ಯಮಂತ್ರಿ ಆಗಿ ಪ್ರಧಾನಿ ಆಗೋವರೆಗೂ ಬೆನ್ನಿನ ಹಿಂದೆ ನಿಂತು ಕೆಲಸ ಮಾಡಿದಂತಹ ಚೆನ್ನಮ್ಮಾಜಿ ಇವತ್ತು ವಿಧಿವಶರಾಗಿದ್ದಾರೆ. ಸ್ನೇಹಿತರೆ, ನೀವು ಫಸ್ಟ್ ಟೈಮ್ ನಮ್ಮ ಈ ಒಂದು ಚಾನಲನ್ನು ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೆ ಲೈಕನ್ನು ಮಾಡಿ. ಸ್ನೇಹಿತರೆ, ಈ ರೀತಿ ಹಲವು ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಎಂಕರೇಜ್ ಸಿಗಬೇಕಂದ್ರೆ ದಯವಿಟ್ಟು ನೀವು ಸಪೋರ್ಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.